ಮದರ್ ಫೀಲಿಂಗ್ ನೀವೆಲ್ಲ ಅರ್ಥ ಮಾಡ್ಕೋತೀರಂತೀನಿ. ಯಾಕೆ ಬಂದಿಲ್ಲ ಅಂತ ಹೊಡಿತಾರಂತಿ. ಸೊ ನನ್ಗೆ ಬಾಳ್ ಭರೋಸಿ ಇತ್ತು. ಅಂಡ್ ಲಾಸ್ಟ್ ಅಲ್ಲಿ ಲೀವ್ ಫಾರ್ ದ ಡೇ ಅಂತ ಹೇಳಿದ್ರು. ಮುಂಜಾನೆ ಎದ್ದಿ ಭಾಂಡೆ ಬೆಳಗಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ತೊಗರಿಬೇಳೆ ಕುಕ್ಕರ್ ನ ಕುದಿಸ್ಲಾಕ್ ಹಾಕಿ ಹಾಲ್ ಕಾಸಿಟ್ಟ. ಇವತ್ ನಂಗೆ ಫುಲ್ ಟೆನ್ಷನ್ ಆಗ್ಲತ್ತದು. ಏನಾಗ್ತದ ನೋಡಾರಂತ ಚಾಯ್ ಮಾಡಿ ಚಾಯ್ಕೊಂಡ, ರೊಟ್ಟಿ ಮಾಡಿ ಊಟ ಮಾಡ್ಕೊಂಡಿ ತಯಾರಾಗಕ್ ಸ್ಟಾರ್ಟ್ ಮಾಡ್ದ. ಹೇರ್ ಫಾಲ್ ಅಂತೂ ಬಾಳ ಜಾಸ್ತಿ ಆಗ್ಲತ್ತಾವ. ಹೇರ್ ಫಾಲ್ ಕಂಟ್ರೋಲ್ ರೆಮಿಡಿ ಏನಾದ್ರು ಇದ್ರೆ ಹೇಳ್ರಿ. ವಾಚ್ ಅದನ್ನ ಹಾಕೊಂಡಿ ರೆಡಿ ಆದ. ನನ್ ಜೊಳಗ್ಯಾಗ ಮೇನ್ ಬೇಕಾಗಿರೋದು ಐಡಿ ಕಾರ್ಡ್ ತಕೊಂಡಿ. ಐಡಿ ಕಾರ್ಡ್ ಅಂದ್ರ ನೆನಪು ಬಂತು. ನಮ್ಮವ್ವ ನನ್ ಸಂಗಟ ಕೂಸಿ ತಕೊಂಡ್ ಬರ್ತಾ ಅಂತಂದಿಳು. ನಾ ಅಂದ ಕಾರ್ಡ್ ಇಲ್ದೆ ಒಳಗ್ ಬಿಡಲ್ಲ ಅಂತ. ನಮ್ಮವ್ವ ಹೇಳಿದ್ಳು ನಾ ಬಿ ತಂದಿದ ಕಾರ್ಡ್ ಊರಿಂದ ಅಂತ. ಯಾವ ಕಾರ್ಡ್ ಗೊತ್ತೇನ? ಆಧಾರ್ ಕಾರ್ಡ್ ಬಗ್ಗೆ ಮಾತಾಡತಿಳು ನಮ್ಮವ್ವ. ನಮ್ ಪಾಪು ಬಾಳ ಹೇಳತ್ತಿಳು ಇವತ್ ಯಾಕೋ. ಇವಾಗ ಮಲ್ಕೊಂಡಾಳ. ಬಟ್ ಮೇನ್ ಇಂಪಾರ್ಟೆಂಟ್ ಇವಾಗ ಪಾಪುಗ್ ಬಿಟ್ಟು ಹೋಗೋದು. ಯಪ್ಪ ಇಂತ ಇಮೋಷನ್ ನನಗ್ ಯಾವತ್ತೂ ಫೀಲ್ ಆಗಿಲ್ಲ. ಕಣ್ಣಾಗಿನ್ ನೀರ್ ತಡೆಯಕ್ ಆಗಲ್ಲ ಹೋಗಿತ್ತು. ಬಿಟ್ಟು ಹೋಗಕ್ ಮನ್ಸೇ ಬರಲ್ಲ ಹೋಗಿತ್ತು. ಬಟ್ ಏನ್ ಮಾಡಕ್ ಆಗಲ್ಲ. ನಮ್ಮ ಅವ್ವರ ಇರ್ಲಿ ಬಿಡು, ಹೋಗಲ್ಯಾಕ ಬಿಡು ಜಾಬ್ ಅಂತ ಹೇಳ್ತಿಳು. ಮದರ್ ಫೀಲಿಂಗ್ ನೀವೆಲ್ಲ ಅರ್ಥ ಮಾಡ್ಕೋತೀರಂತೀನಿ. ಮಗು ಹುಟ್ಟಕ್ಕಿಂತ ಮೊದ್ಲು ನಾ ನಮ್ ಪಪ್ಪಾಗ್ ನಮ್ಮ ಅವ್ವಗ್ ಬಿಟ್ಟು ಬೆಂಗಳೂರಿಗೆ ಬಂದಾಗ ಬಾಳ ಅಳತ್ತಿದ. ಇಷ್ಟೆಲ್ಲಾ ಮಾಡೋ ತನಕ ಬಿಸಿಲು ಬಾಳ ಆಯ್ತು. ಸೊ ರ್ಯಾಪಿಡೋ ಬೈಕ್ ಬುಕ್ ಮಾಡ್ದ. ಅಮೌಂಟ್ 51 ರೂಪೀಸ್ ಅಂತ 1 ರೂಪೀಸ್ ನಮ್ಮ ಅವ್ವ ಕೊಟ್ಲು. ರ್ಯಾಪಿಡೋ ಬೈಕ್ ದವ್ರಿಗೆ ನೋಡಿ ನಮ್ಮ ಅವ್ವ ಇವ್ರ ಯಾರ ಅಂತ ಕೇಳಿದ್ಲು. ನಿಂಗ್ ಮನಿಗ್ ಬಂದ್ಮೇಲೆ ಹೇಳ್ತಾ ಅಂತ ಹೇಳಿ ಆಫೀಸ್ ಗೇಟ್ ಎಂಟ್ರಿ ಮಾಡ್ದ. ಆಫೀಸ್ ಗೇಟ್ ನಾಗ ಬಂದ್ ಮ್ಯಾಲ ಯಾಕೋ ನಂಗ್ ಸ್ಕೂಲ್ ಡೇಸ್ ನೆನಪಾಗ್ಲತ್ತಿವು. 2 ದಿನ ಶಾಲೆಗೆ ಹೋಗಿಲ್ಲ ಅಂದ್ರು 3ನೇ ದಿನ ಬಾಳ್ ಅಂಜಿಕೆ ಆಯ್ತಿವು. ಯಾಕೆ ಬಂದಿಲ್ಲ ಅಂತ ಹೊಡಿತಾರಂತಿ. ಅವೆಲ್ಲ ಗೋಲ್ಡನ್ ಡೇಸ್ ಇದ್ದು ಇವಾಗ ಸಿಗಲ್ ಬಿಡ್ರಿ. ಒಳಗಡೆ ಹೋಗಿ ವಿಚಾರ ಮಾಡಿದ್ಮೇಲೆ ಗೊತ್ತಾಯ್ತು ಮ್ಯಾನೇಜರ್ ಟೀ ಬ್ರೇಕ್ ಮೇಲೆ ಹರ ಅಂತ. ಸೊ ವೇಟ್ ಮಾಡಿ ಬಂದ್ ಮ್ಯಾಲ ಫಸ್ಟ್ ಅವ್ರ ನಂಗೆ ಕಾಂಗ್ರಾಚುಲೇಷನ್ಸ್ ಹೇಳಿದ್ರು. ಪಾಪು ಬಗ್ಗೆ ವಿಚಾರಿಸಿದ್ರು. ಬಟ್ ನಾನು ಸ್ವೀಟ್ ತಗೊಂಡೇ ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಬಂದ್ಮೇಲೆ ಕೊಡಾರಂತ ಸುಮ್ನಾದ. ನನ್ ಕನ್ಸರ್ನ್ ಬಗ್ಗೆ ಮಾತಾಡ್ದ. ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಮತ್ತೆ ಮೆಟರ್ನಿಟಿ ಲೀವ್ ಬಗ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ. ನನ್ ಪ್ರೆಗ್ನೆಂಟ್ ಇದ್ದಾಗ ಬಹಳ ಹೆಲ್ಪ್ ಮಾಡಿರು. ಸೊ ನನ್ಗೆ ಬಹಳ ಭರೋಸಿ ಇತ್ತು. ಬಟ್ ಅವ್ರು ಹೇಳಿದ್ರು ಒಂದ್ ಮೇಲ್ ಸೆಂಡ್ ಮಾಡ್ಬೇಕಾಯ್ತು. ನಾನ್ ಹೈಯರ್ ಅಥಾರಿಟಿಗೆ ಡಿಸ್ಕಸ್ ಮಾಡಿ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ರು. ಅಂಡ್ ಲಾಸ್ಟ್ ಅಲ್ಲಿ ಲೀವ್ ಫಾರ್ ದ ಡೇ ಅಂತ ಹೇಳಿದ್ರು. ಮತ್ತೆ ರ್ಯಾಪಿಡೋ ಬುಕ್ ಮಾಡಿ ಮನಿಗ್ ಬಂದ. ನಮ್ಮವ್ವ ನೋಡ್ರಿ ಎಷ್ಟು ಖುಷಿ ಹಳ. ಇಷ್ಟು ಜಲ್ದಿ ಮನಿಗ್ ಬಂದಿದ ಅಂತ. ವಿದಿನ್ 1 ಅವರ್ ನಾಗ ಮನಿಗ್ ಬಂದಿದಾನ. ನಮ್ ಪಾಪು ಹಿನ ಮಕೊಂಡೆ ಹಳ. ನಮ್ ಪಪ್ಪನ್ ಕೆಲ್ಸ ನೋಡ್ರಿ ಹೆಂಗದ. ಸ್ಟ್ರೆಸ್ ಕಡಿಮೆ ಮಾಡಕಂತ ಕುಲ್ಫಿ ತಿಂದ, ಊಟ ಮಾಡಿ ಮಲ್ಕೊಂಡ. ಆಫೀಸ್ ಕಡೆಯಿಂದ ಕಾಲ್ ಬಂದಿತ್ತು. ಸೊ ಕಾಲ್ ಬ್ಯಾಕ್ ಮಾಡಿದ್ರು ಗೊತ್ತಾಯ್ತು ನಾನ್ ರಿಕ್ವೆಸ್ಟ್ ಮಾಡಿರೋದು 3 months ಗೆ. ಬಟ್ ಅವ್ರು ಅಪ್ರೂವ್ ಮಾಡಿರೋದು ಓನ್ಲಿ 10 days ಸಲ್ಯಾಕಂತ. ಅದು LWP ಅಂತ ಮಾರ್ಕ್ ಆಗುತ್ತಂತೆ. ನನ್ ಪ್ರಮೋಷನ್ ಏನು ಆಗಲ್ಲಂತ. ಇಲ್ಲ ಅಂದ್ರು ರೀಜಾಯ್ನ್ ಆಗ್ರಿ ಅಂತ ಒಂದ್ ಸಜೆಷನ್ ಕೊಟ್ರು. ಸೊ ನಾನ್ ಎಕ್ಸ್ಪೀರಿಯನ್ಸ್ ಲೆಟರ್ ಬಗ್ಗೆ ಕೇಳ್ದ. ನೋಟಿಸ್ ಪೀರಿಯಡ್ ಸರ್ವ್ ಮಾಡ್ಬೇಕಾಗ್ತದ ಅಂತ ಹೇಳಿದ್ರು. ಆದ್ರೂ ನಾನು ಇನ್ನೊಂದ್ಸಲ ಕೇಳಿ ಡಿಸ್ಕಸ್ ಮಾಡಿ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ರು. ಸಾಟರ್ಡೆ ಸಂಡೇ ಸುಟ್ಟಿ ಇರ್ತದು. ಮಂಡೇ ಕಾಲ್ ಮಾಡಿ ವಿಚಾರಿಸಾರ ಅಂತ ಸುಮನ್ ಕುಂತ. ಸ್ಟಡಿ, ಬೇಬಿ, ವರ್ಕ್ ಯಾವ್ದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೇಕಂತ ಗೊತ್ತಾಗಲ್ ಹೋಗಿತ್ತು. ಮನ್ಸಿಗೆ ಶಾಂತಿ ಮಾಡ್ಕೊಂಡಿ ನನ್ ಗೋಲ್ ಕಡೆ ಮತ್ತೆ ಬೇಬಿ ಕಡೆ ಫೋಕಸ್ ಮಾಡಾರಂತ ಡಿಸೈಡ್ ಮಾಡ್ದ ಫೈನಲಿ. ಇವಾಗ ನಿಮ್ ಸಪೋರ್ಟ್ದು ನಂಗೆ ಬಹಳ ಅವಶ್ಯಕತೆ ಅದ. ಪ್ಲೀಸ್ ಸಪೋರ್ಟ್ ಮಾಡ್ರಿ. ನಾಳೆ ಸಿಗೋಣ. ಬಾಯ್ ಬಾಯ್.